ಕಾರಣ ಕಾರಣ ಇಲ್ಲದೆ ಈ ಗೌಡ ಯಾರ ತಂಟೆಗೂ ಹೋಗೋಣಲ್ಲ. ನನಗೂ ನಿನಗೂ ವ್ಯವಹಾರಿಕವಾಗಿ ದ್ವೇಷ ಇರಬಹುದು ನಿಜ, ಬಟ್ ನೀನು ಮನೆಯಲ್ಲಿ ಇಲ್ಲದಾಗ ನಿಮ್ಮ ಮನೆತನದ ಬಗ್ಗೆ ಊರಿನ ಜನರು ಏನೇನೋ ಮಾತನಾಡುತ್ತಿದ್ದಾರೆ. ಅದು ನಿನಗೆ ಗೊತ್ತೇ? ಗೌಡ್ರಿ, ಅದು ಏನು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಹೇಳಿರಲ್ಲ. ಶಿವಶಂಕರ, ನೀನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಿನ್ನ ತಮ್ಮ ನರಸಿಂಹ ಮತ್ತು ನಿನ್ನ ಹೆಂಡತಿ ಪಾರ್ವತಿ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದಾರಂತೆ. ಅದು ನಿನಗೆ ಗೊತ್ತೇ? ಹಾಗಂತ ನಾನು ಹೇಳ್ತಾ ಇಲ್ಲ, ಊರಿನ ಜನರು ಮಾತನಾಡುತ್ತಿದ್ದಾರೆ, ಅದಕ್ಕೆ ಹೇಳಿದೆ ಅಷ್ಟೇ. ಲೇ ಗೌಡ, ಮಾತಿನಲ್ಲಿ ಹಿಡಿತವಿರಲಿ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನರಸಿಂಹ ಪಾರ್ವತಿಯರ ಸಂಬಂಧ ತಾಯಿ ಮಗನ ಸಂಬಂಧ ಇದ್ದಂತೆ. ನಮ್ಮ ಹತ್ತು ಹಳ್ಳಿಗೆ ಹೆಸರುವಾದ ನಮ್ಮ ಮನೆತನದಲ್ಲಿ ಇಂಥವರು ಯಾರು ಹುಟ್ಟು ಸಾಧ್ಯನೇ ಇಲ್ಲ. ಎಚ್ಚರ ಇರಲಿ. ಎಚ್ಚರ ನರಸಿಂಹ ಶಿವಶಂಕರ, ನನಗೆ ನೀನು ಎಚ್ಚರ ಹೇಳಿದ್ರು ಚಿಂತೆ ಇಲ್ಲ, ಬಟ್ ನಾನು ಹೇಳಿದಷ್ಟು ಹೇಳಿದ್ದೇನೆ. ನಂಬುದು ಬಿಡುದು ನಿನಗೆ ಬಿಟ್ಟಿದ್ದು. ಯಾರ ನಂಬಿಕೆ ಯಾರ ಮೇಲೆ ಗೌಡ ಇರಲಿ, ನಾನು ವಿಚಾರ ಮಾಡುತ್ತೇನೆ. ಬಡವನಾದರೂ ಕಷ್ಟಪಟ್ಟು ಹೊಲದಲ್ಲಿ ದುಡಿದರೆ ಆ ಶಿವಶಂಕರ ಅವರಿಬ್ಬರ ಆಟನ ಬೇರೆದೆ. ಆಯ್ತು, ನಾ ಇನ್ನು ಬರ್ತೀನಿ. ಹೋಗು ಶಿವಶಂಕರ, ಹೋಗು. ಈ ಗೌಡನ ಕುತಂತ್ರದ ಬುದ್ಧಿ ನಿನ್ನ ತಲೆಯೊಳಗೆ ಬೆಟ್ಟಾಯ್ತು. ಇನ್ನ ಮುಂದೆ ಪ್ರಾರಂಭವಾಯಿತು ಈ ಕಲಿಯುಗದ ಆಟ. ತಂದೆ ಕಲಿಮೇಶ್ವರ, ಬಹಳ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಮಗುವಿನ ಶಬ್ದ ಬರುವ ಸಮಯವಾಗಿದೆ. ನನ್ನ ಅತ್ತಿಗೆ ತುಂಬ ಗರ್ಭಿಣಿ. ಮಗುವಿಗೆ ನನ್ನ ಅತ್ತಿಗೆಗೆ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳುವ ತಂದೆ ನೀನೇ. ಇವತ್ತು ನನಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಹರಿಯುತ್ತಿದೆ. ಯಾಕೆಂದರೆ ಇನ್ನು ಮುಂದೆ ಮುದ್ದಾದ ಮಗುವನ್ನು ಎತ್ತಿ ಆಡಿಸೋ ಭಾಗ್ಯ ನನಗೆ ಸಿಗ್ತಾ ಇದೆ. ಇಂತಹ ಸಮಯದಲ್ಲಿ ಅಣ್ಣ ಬೇರೆ ಊರಲ್ಲ, ಸ್ನೇಹಿತರ ಊರಿಗೆ ಹೋಗಿದ್ದಾನೆ. ಯಾವಾಗ ಬರುತ್ತಾನೋ ಏನೋ ಗೊತ್ತಿಲ್ಲ. ದೇವರೇ ನೀನೇ ಕಾಪಾಡು. ಅಪ್ಪಾರ, ಅವರು ಗಂಡ ಮಗುವಿಗೆ ಜನ್ಮ ನೀಡ್ಯಾರ. ಬರ್ರಿ, ಮಗು ಹೆಂಗೈತಂತ ನೋಡಿ ಬರ್ರಿ. ಓಹೋ, ನನ್ನದೆಂತ ಭಾಗ್ಯ. ನಮ್ಮ ಮನೆಯಲ್ಲಿ ಗಂಡು ಮಗು ಜನಿಸಿ ಬಂದಿದೆ. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ. ಅತ್ತಿಗೆ ಮದರಂಗಿ, ಅತ್ತಿಗೆಗೆ ಯಾವ ತೊಂದರೆ ಆಗಿಲ್ಲ ತಾನೆ? ಇಲ್ರಿ ಅಪ್ಪರ, ಮಗುವಿಗಾತು ಅವರಿಗಾತು ಯಾವ್ದು ತೊಂದರೆ ಇಲ್ಲ. ಮಗುವನ ಆರಾಮೈತಿ, ಇನ್ನ ಅವರು ಆರಾಮದಾರ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮತ್ತ ಎಲ್ಲ ಕಲಿಮೇಶ್ವರನ ಆಶೀರ್ವಾದ. ನಮ್ಮ ಕುಟುಂಬಕ್ಕೆ ಯಾವ ತೊಂದರೆ ಆಗದಂತೆ ಕಾಪಾಡು ತಂದೆ ನೀನೆ. ಹೌದು, ದೊಡ್ಡಪ್ಪರ ಎಲ್ಲದಾರ್ರಿ, ಇನ್ನೂವರೆಗೂ ಬರೋಣವಲ್ರಲ್ಲ. ಅಣ್ಣ ಸ್ನೇಹಿತರ ಊರಿಗೆ ಹೋಗಿದ್ದಾನೆ. ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಅಣ್ಣ
ಸೂಕ್ಷ್ಮತೆ ಇರಬೇಕಾಗಿತ್ತು. ಅಣ್ಣ ಬಂದ ತಕ್ಷಣ ಈ ವಿಷಯವನ್ನು ತಿಳಿಸಿ ಹೇಳುತ್ತೇನೆ. ಮೊದಲಾಗಿ ಅತ್ತಿಗೆಯನ್ನು ಕರೆದುಕೊಂಡು ಬಾ. ಈ ಸಂತೋಷವನ್ನು ಅತ್ತಿಗೆ ಜೊತೆ ಹಂಚಿಕೊಳ್ಳಬೇಕು. ಆಯ್ತ್ರಿ ಅಪ್ಪರ ಕರ್ಕೊಂಬರ್ತೀನಿ. ಅತ್ತಿಗೆ ಚೆನ್ನಾಗಿದ್ದೀರ ತಾನೆ? ನಿಮಗೆ ಯಾವ ತೊಂದರೆ ಆಗಿಲ್ಲ ತಾನೆ? ಇಲ್ಲ ಮೈತ್ರ, ಚೆನ್ನಾಗಿದ್ದೇನೆ. ಅಂದ್ಹಾಗೆ ಆ ದೇಹದಯೆಯಿಂದ ನನಗೇನೂ ಆಗಿಲ್ಲ, ಆರಾಮಾಗಿದ್ದೇನೆ. ಅತ್ತಿಗೆ ಈ ಮಗುವನ್ನು ನೋಡಿದ್ರ ಎಲ್ಲವೂ ನಿಮ್ಮ ಹೋಲಿಕೆನೇ ಇದೆ. ಕಡೆಗೂ ಈ ಮನೆಯ ವಂಶದ ಜ್ಯೋತಿ ಬೆಳಗಿತ್ತು. ಅಲ್ರಿ ಅವರ ಮತ್ತ ಗಂಡ ಮಗುವಿಗೆ ಜನ್ಮ ಕೊಟ್ರಿ, ಮತ್ತ ಸ್ವೀಟ್ ಏನೂ ಇಲ್ಲ ಅನ್ರಿ ನಮ್ಗೆ? ಮದ್ರಂಗಿ ಸ್ವೀಟ್ ಅಷ್ಟೇ ಯಾಕೆ, ಇಡೇ ಊರಿಗೆ ಊಟನೇ ಹಾಕಿಸ್ತೇನೆ, ಚಿಂತೆ ಮಾಡಬೇಡ. ಹಾ ಮೈದ್ರ, ನಿಮ್ಮ ಅಣ್ಣ ಬರ್ಲಿಲ್ಲ. ಹೌದ್ರಿ, ದೊಡ್ಡಪ್ಪರು ನೆನೆದವರ ಮನದಲ್ಲಿ ಅಂತ ನೆನೆಸ್ಕೊಟ್ಲಿ ಬಂದ ಬಿಟ್ರು ನೋಡ್ರಿ. ನರಸಿಂಹ, ಎಲ್ಲರೂ ಇಷ್ಟು ಸಂತೋಷದಿಂದ ನಿಂತಿರಲ್ಲ, ಏನಾಯ್ತು? ಹೌದಣ್ಣ, ವಿಷಯ ತಿಳಿದರೂ ನಿನಗೂ ತುಂಬಾ ಸಂತೋಷವಾಗುತ್ತದೆ. ಏನಪ್ಪ ಅಂತ ವಿಷಯ? ಅಣ್ಣ, ನೀನು ತಂದೆಯಾಗಿದ್ದೆ, ನಾ ತಂದೆಯಾಗಿದ್ದೆ. ಅತ್ತಿಗೆ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೇವೆ, ಅಷ್ಟರಲ್ಲಿ ನೀನೇ ಬಂದೆ. ಆತಿಗೆ ಗಂಡು ಮಗುವಿಗೆ ಜನ್ಮ ನೀಡಿ ತಾನು ಪುನರ್ಜನ್ಮ ಪಡೆದಿದ್ದಾಳೆ. ಪಾರ್ವತಿ, ಈ ಬಡತನದಲ್ಲಿ ಮಗ್ಗಿದ ನಮ್ಮ ಮನೆತನಕ್ಕೆ ನಿನ್ನಿಂದಲೇ ಬೆಳಕಾಯಿತು. ನನಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ. ಎಷ್ಟು ಮುದ್ದಾಗಿದೆ ಮಗು. ಈ ಮನೆತನದ ಕೀರ್ತಿ ಇವನಿಂದಲೇ ಬೆಳಗುವುದು. ಈ ಮಗುವಿನ ಮುಖದಲ್ಲಿ ನನ್ನ ಹೋಲಿಕೆನೇ ಕಾಣುತ್ತಾನೆ ಇರಲಿ. ಪಾರ್ವತಿ, ಆದಷ್ಟು ಬೇಗ ಈ ಮಗುವಿಗೆ ಒಂದು ಮುದ್ದಾದ ಹೆಸರಿಡೋಣ. ಆಯ್ತು ಸ್ವಾಮಿ. ಅಪ್ಪಾರ, ಮತ್ತ ನಮಗ ಪಾರ್ಟಿ ಯಾವಾಗ ಕೊಡ್ತೀರ್ರಿ? ನಾಳೆಗೆ? ಮದರಂಗಿ, ಇವತ್ತ ಸಂಜೆಕನೆ 10 kg ಸ್ವೀಟ್ ತಂದು ಕೊಡುತ್ತೇನೆ, ಎಲ್ಲರೂ ಕೂಡಿ ಸವಿಯೋಣ. ಆಯ್ತ್ರಿ ಅಪ್ಪರ, ನೀವ್ ಹೇಳ್ದಂಗನ ಆಗ್ಲಿ. ಅಣ್ಣ, ನಮ್ಮ ಮನೆಗೆ ಸಿಂಹದ ಮರಿ ಜನಿಸಿ ಬಂದಿತ್ತು. ಈ ಅಂದ ಮೇಲೆ ನಮ್ಮನ್ನು ಹಿಡಿಯಲು ಯಾರಿಂದ ಸಾಧ್ಯವಿಲ್ಲ. ಅದಕ್ಕೆ ನನಗೂ ಇಂದು ತುಂಬಾ ಸಂತೋಷವಾಗುತ್ತಿದೆ. ಅಣ್ಣ, ತುಂಬಾ ಸಂತೋಷವಾಗುತ್ತಿದೆ, ತುಂಬಾ ಸಂತೋಷವಾಗುತ್ತಿದೆ. ಅಮ್ಮ ನರಸಿಂಹ, ನನಗಿಂತಲೂ ನಿನಗೆ ಹೆಚ್ಚಿಗೆ ಸಂತೋಷವಾಗುತ್ತಿದೆ ಎಂದರೆ ಈ ಕೂಸು ನಿನ್ನ ರಕ್ತಕ್ಕೆ ಹುಟ್ಟಿರಬೇಕು. ಎಷ್ಟು ದಿನಗಳಿಂದ ನಡೆಯುತ್ತಿದೆ ನಿಮ್ಮಿಬ್ಬರ ಕಳ್ಳ ಕಪಟ ನಾಟಕ. ಎಷ್ಟು ದಿನಗಳಿಂದ ನಡೆಯುತ್ತಿದೆ ನೀವಿಬ್ಬರ ಕಳ್ಳ ಕಪಟ ನಾಟಕ. ಅಣ್ಣ, ಎಂತ ಮಾತನ್ನು ಮಾತನಾಡುತ್ತಿರುವೆ? ಸೀತೆ ಅಂತ ಅತ್ತಿಗೆಗೆ ಕಳಂಕ ತರಬೇಡ, ಕಳಂಕ ತರಬೇಡ. ಅರ್ಥ ಅನರ್ಥಗಳ ಬಗ್ಗೆ ನೀನು ನನಗೆ ಹೇಳಬೇಡ. ಈ ಸೊಕ್ಕಿನ ಸೂಳೆಯ ಜೊತೆ ಸರಸ ಸಲ್ಲಾಪವಾಡಿ ಬಿಸಿಗೋಳಿಯಲ್ಲಿ ಬೆಣ್ಣೆ ಕರಿಗಿತೇ ಎಂಬ ಮಾತಿನಂತೆ ನಿಮ್ಮಿಬ್ಬರ ದೇಹ ಸರಸವೇ ಇದಕ್ಕೆ ಕಾರಣ. ಶೀರು ಮಾತಾಡ್ತೀವಿ ನೀವು ನೋಡಿ. ಈ ರೀತಿಯಾಗಿ ಪತಿರತ್ತಿಗೆ ಈ ಹಸಿ ಮಾತಾಡುವುದು ಸರಿ ಕಾಣುವುದಿಲ್ಲ ಸ್ವಾಮಿ, ಸರಿ ಕಾಣುವುದಿಲ್ಲ ನೋಡಿ. ಈ ನನ್ನ ಮೈದನ ಮಗ ಇದ್ದಂತೆ ಶಿಪ್ಪರಿಗೆ ಹೋಲಿಸಿ ಮಾತಾಡುವುದು ಸರಿ ಕಾಣ್ತಾ ಇದೆ ನಿಮಗೆ ಸ್ವಾಮಿ. ಈ ಮನೆತನ ಮರ್ಯಾದೆ ನಿಮ್ಮ ಮರ್ಯಾದೆ ತೆಗೆಯುವ ಹೆಣ್ಣು ನಾನೇ ಸ್ವಾಮಿ, ನಾನಲ್ಲ ನೋಡಿ. ಇದನ್ನ ಅರ್ಥ ಮಾಡಿಕೊಳ್ಳಿ, ಕಾಲಿ ಬಿದ್ದು ಬಿಡುತ್ತೇನೆ. ಸರಿ ಸೊಕ್ಕಿನ ಹೆಣ್ಣೆ, ಗಂಡ ಕಣ್ ಮುಂದೆ ಈ ಗರತಿ ನೀನಾಗಿ ಗಂಡನಿಲ್ಲದಿದ್ದಾಗ ಕಾಮ ನೆತ್ತಿಗೇರಿ ಮಂಚಕ್ಕೆ ಸಲ್ಲಾಟವಾಡುವ ನಿನಗೆ ಗರತಿಯರ ಪಟ್ಟ ಬೇಕೆ? ನಾಚಿಕೆಯಾಗುತ್ತದೆ ನಿನ್ನ ಮುಖವನ್ನು ನೋಡುವುದಕ್ಕೆ.
ಇದೊಂದು ಜೀವನವೇ? ಅಣ್ಣ, ಎಂತ ಮಾತನ್ನು ಮಾತನಾಡುತ್ತಿರುವೆ ನೀನು? ಸೀತೆ ಅಂತ ಆತ್ಗೆಗೆ ಕಳಂಕ ತರಬೇಡಣ್ಣ. ನಾನು ಮೈ ಕೈ ಮುಟ್ಟಿ ಮಾತನಾಡಿದ್ದೇನೆಂದರೆ ಅದು ನನ್ನಲ್ಲಿದ್ದ ಪ್ರೀತಿಯಿಂದ ಹೊರತು ಕಾಮದಿಂದಲ್ಲ. ಕಾಮದಿಂದಲ್ಲ. ಅಪ್ಪರ ದೇವ್ರಂತ ಮನುಷ್ಯಳ್ರಿ ನಮ್ಮ ಅವ್ವರ್ ಅಲ್ರಿ. ಅವ್ರ ಮನಸ್ಸು ಹಾಲ್ ಹಂಗೈತ್ರಿ. ಅವ್ರಿಗೆ ನೀವ್ ಹೆಂಗಾರ ಮಾತಾಡಕ್ ಹೋಗ್ಬೇಡ್ರಿ. ಪಾಪ್ರಿ ಅವ್ವರ್ ಹಂಗತಾರ ಇಲ್ರಿ. ಅದರಂಗೆ ನೋಡಿದರೇನೆ ಗೊತ್ತಾಗುತ್ತದೆ ಇವರದು ಎಂತ ಗುಣ ಅಂತ. ಈಗ ಪ್ರತ್ಯಕ್ಷ ಕಂಡಿದ್ದೇನೆ, ಇದನ್ನು ಪ್ರಮಾಣಿಸಿ ಬೇರೆ ನೋಡಬೇಕೆ. ಆ ದೃಶ್ಯವನ್ನು ನೋಡಿ ನಾನು ಪಾಪಿಯಾಗಲಾರಿ. ಇವಳನ್ನು ಇಟ್ಟುಕೊಂಡವನೊಬ್ಬ, ಕಟ್ಟಿಕೊಂಡವನೊಬ್ಬ. ಥೋ, ಇದೊಂದು ಜೀವನವೇ? ಸ್ವಾಮಿ, ಈ ರೀತಿ ಬಾಯಿಗೆ ಬಂತೆ ಮಾತಾಡಬೇಡಿ. ನನ್ನ ನರಸಿಂಹ ಎಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದೇನೆ. ನಾನೇ ನನ್ನ ಮಗ ಅಂತ ಪ್ರೀತಿ ಕೊಟ್ಟಿದ್ದೇನೆ. ಅದನ್ನ ಬಿಟ್ಟು ನಮ್ಮಿಬ್ಬರು ಈ ರೀತಿ ಮಾತಾಡೋದು ನಿಮಗೆ ಸರಿ ಕಾಣ್ತಾ ಇದೆ? ಇಲ್ಲ ಸ್ವಾಮಿ, ಇಲ್ಲ. ನನ್ನ ಮಗುವಿನ ಮೇಲೆ ಆಳೆ ಮಾಡಿ ಹೇಳ್ತೀವಿ ಸ್ವಾಮಿ. ಈ ಮಗು ನಮ್ದೆ ಸ್ವಾಮಿ, ಈ ಮಗು ನಮ್ದೆ. ಶಭಾಷ್, ಇಬ್ಬರು ಸೇರಿ ಚೆನ್ನಾಗಿ ನಾಟಕವಾಡುತ್ತೀರಿ. ಆದರೆ ಈ ಮಗು ನಮ್ಮದಿ. ಹಾಗಾದರೆ ನನ್ನ ಹೋಲಿಕೆ ಈ ಮಗುವಿನ ಹೋಲಿಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏಕೆಂದರೆ ನನ್ನ ರಕ್ತಕ್ಕೆ ಹುಟ್ಟಿದರೆ ತಾಳೆ ನನ್ನ ಹೋಲಿಕೆಯನ್ನು ಹೋಲುವುದು. ಇದು ಈ ಕಂತ್ರಿ ನನ್ನ ಮಗನದೇ ಹೋಲಿಕೆ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ದೇಹವನ್ನು ಸೀಳಿ ಅವರ ಬಿಸಿ ರಕ್ತವನ್ನು ಕುಡಿತಿದ್ದೆ. ಮಗುವಿನ ಹೋಲಿಕೆ ಇಲ್ಲ ಎಂದ ಮಾತ್ರಕ್ಕೆ ಅದು ಬೇರೆಯವರ ಮಗ ಆಗೋದಿಲ್ಲ. ನೀನು ಎಂತವನೆಂದು ನನಗೆ ಈಗ ತಿಳಿತಾ ಇದೆ. ದೇವತೆ ಅಂತ ಆತಿಗೆ ನನಗೆ ತಾಯಿ ತಂಗಿಯರ ಪ್ರೀತಿ ನೀಡಿದವಳು. ಅಂತವಳ ಮೇಲೆ ಅಪಾದ ವರ್ಷಬೇಡ, ಅಪಾದ ವರ್ಷಬೇಡ. ನೀನು ಮಾಡುವುದೆಲ್ಲ ಮಾಡಿ ಮಳ್ಳರ ಹಾಗೆ ನಟಿಸಿದರೆ ನನಗೆ ಗೊತ್ತಾಗದುವಲೆಂದು ತಿಳಿದೆಯಾ? ನನಗೆ ಮೊದಲಿನಿಂದಲೂ ನಿನ್ನ ಮೇಲೆ ಅನುಮಾನ ಇತ್ತು. ರೀ, ನಿಮಗೇನಾದ್ರು ಹುಚ್ಚಿದ್ಯಾ? ಈ ಪವಿತ್ರ ಶೀಲವನ್ನು ಬಿಟ್ಟು ಯಾರು ಮಾತು ನಂಬ್ತಾ ಇಲ್ಲ ನೀವು. ಸ್ವಾಮಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ವಾಮಿ, ಈ ಮಗು ನಮ್ದೆ ಸ್ವಾಮಿ, ಮಗು ನಮ್ದೆ. ನನ್ನ ಮಾತು ನಂಬಿ ಸ್ವಾಮಿ, ಮಾತು ನಂಬಿ. ನೀನು ಗಂಡದೆಯ ಘರತಿ. ಗಂಡ ಕಣ್ಮುಂದೆ ಇದ್ದಾಗ ಗಂಡನೇ ದೇವರು, ಗಂಡನೇ ಸರ್ವಸ್ವ ಎನ್ನುವ ಈಗಿನ ಗರತಿಯರು ಗಂಡನಿಲ್ಲದಿದ್ದಾಗ ಭಾವ ಮೈದುನರ ಜೊತೆ ಸರಸವಾಡಿ ನಿನ್ನಂತ ಹೆಣ್ಣಿಗೆ ಗರತಿಯರ ಪಟ್ಟ ಬೇಕೆ? ಶೀಲಗೆಟ್ಟ ಹೆಣ್ಣೆ. ಅಪ್ಪರ, ನೀವು ಈ ಮನಿಗೆ ದೊಡ್ಡೋರು. ನೀವ ಹಿಂಗ ತಿಳಿದು ಮಾತಾಡಿದ್ರ ಹೆಂಗ್ರಿ? ಇನ್ನು ಮುಂದ ಈ ಮನಿ ಸಂಸಾರ ಹೆಂಗ್ ನಡಿಬೇಕ್ರಿ? ಅಪ್ಪರ ಹೆಂಗ್ ನಡಿಬೇಕು? ಇವಳು ನನಗೆ ತೋರಿಸುವ ಪ್ರೀತಿ ವಾತ್ಸಲ್ಯಕ್ಕಿಂತ ಅವನನ್ನೇ ಹೆಚ್ಚಿಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಇಷ್ಟರ ಮೇಲೆ ಗೊತ್ತಾಗುತ್ತದೆ ಇವರದು ಎಂತ ಗುಣ ಅಂತ. ಇವಳಿಗೆ ಹೆಸರಿಗೊಪ್ಪ ಬಸರಿಗೊಪ್ಪ ಎನ್ನುವ ಮಾತು. ಅಣ್ಣ, ಪದೇ ಪದೇ ಚುಚ್ಚಿ ಮಾತನಾಡಬೇಡ. ನಿನ್ನ ಮಾತೇ ನಿಜವಾಗಿದ್ದರೆ ಈ ಮಗು ನನಗೆ ಹುಟ್ಟಿದ್ದೆ ನಿಜವಾಗಬೇಕಾದರೆ ಈ ಮಗುವಿನ ದೇಹದಲ್ಲಿ ಹರಿತಿರುವ ರಕ್ತವನ್ನು DNA ಪರೀಕ್ಷೆ ಮಾಡಿಸೋಣ. ಆವಾಗ ಗೊತ್ತಾಗುತ್ತದೆ ಯಾರದು ತಪ್ಪು ಯಾರದು ಸರಿ ಅಂತ. ಹೌದ್ರಿ ನೋಡಿ, ಈ ನಿಮ್ಮ ಅನುಮಾನ ನಿಜವಾಗಿದ್ರೆ ನನ್ನ ನರಸಿಂಹ ಹೇಳಿದಂತೆ ಡಾಕ್ಟರ್ ಹೊತ್ತಾಗಿ ಚೆಕ್ ಮಾಡಿಸಿ
ಅವಾಗ ಯಾವ್ದು ಮಗು ಅಂತ ನಿಮಗೆ ಗೊತ್ತಾಗುತ್ತಿದೆ. DNA ಚೆಕ್ ಮಾಡಿಸಬೇಕೆ? ಇಬ್ಬರು ಸೇರಿ ಚೆನ್ನಾಗಿ ನಾಟಕ ಮಾಡುತ್ತೀರ. ಇಂಥ ನೀಚ ಕೆಲಸ ಮಾಡಿರುವ ನೀವು ಡಾಕ್ಟರ್ಗೆ ಹಣ ಕೊಟ್ಟು ಮಗುವಿನ ರಕ್ತ ನನ್ನ ರಕ್ತ ಒಂದೇ ಎಂದು ಸುಳ್ಳು ರಿಪೋರ್ಟ್ ಕೊಡುವುದಿಲ್ಲ ಅಂತ ಯಾರಿಗೆ ಗೊತ್ತು? ಅಣ್ಣ, ನಾನೇಕೆ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಬರೆಸ್ತೇನೆ? ಅದಕ್ಕೆ ಸೂಕ್ತ ಪರಿಹಾರ ಸಿಗಬೇಕಾದರೆ ನಾವೆಲ್ಲರೂ ಕೂಡಿ ದವಾಖಾನೆಗೆ ಹೋಗೋಣ. ಆವಾಗ ಬಿಟ್ಟು ಗೊತ್ತಾಗುತ್ತದೆ ನಿನ್ನ ಅನುಮಾನದ ಭೂತ. ಈ ಶಿವಶಂಕರ ಅನುಮಾನ ಎಂದಿಗೂ ಸುಳ್ಳಾಗಲ್ಲ. ನೀನು ಜ್ಞಾನವುಳ್ಳವನು ಎಂದು ಹೇಳಿ ಹೊಲಮನೆಯ ವ್ಯವಹಾರವನ್ನು ನೋಡಿಕೊಳ್ಳುವುದಕ್ಕೆ ಬಿಟ್ಟರೆ ನನ್ನ ಹೆಂಡತಿಯನ್ನೇ ವ್ಯವಹಾರ ಮಾಡಿಕೊಂಡ ಬಾಟಿ ಮಗ ನೀನು. ರೀ, ಹೆಚ್ಚಿಗೆ ಮಾತಾಡ್ರೆ ನಾ ಸುಮ್ಮನೆ ಇರೋದಿಲ್ಲ. ಈ ಜನ್ಮದ ನಿಮಗೆ ಬುದ್ಧಿ ಬರೋದಿಲ್ಲ. ಗಂಡನೆಯಾದರೆ ಗಂಡನಿಗೆ ಎಷ್ಟು ಮಾತನಾಡುತ್ತಿದೆ ಎಂದರೆ ಇದು ನಾನು ಎಂದರೆ ಹೆದರಿಕೊಳ್ಳುವ ನೀನು ಇವತ್ತು ನನಗೆ ಎದುರುತ್ತರ ಕೊಟ್ಟು ಮಾತನಾಡುತ್ತಿದೆ ಅಂದರೆ ಇದಕ್ಕೆ ಕಾರಣ ನರಸಿಂಹನೇ ಇರಬೇಕು. ಇಬ್ಬರು ಸೇರಿ ನನಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದೀರಾ? ಅದೆಂದಿಗೂ ಸಾಧ್ಯವಿಲ್ಲ. ಇಲ್ಲ ಸಭೆ, ಹಾಗಿಲ್ಲ. ನೋಡಿ, ಏನು ಆವೇಶಗೊಂಡು ಇರ್ತೀನಿ ನಾನು ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ನನ್ನ ಮಗುವಿನ ಮೇಲೆ ಇನ್ನೊಮ್ಮೆ ಆನೆ ಮಾಡ್ತೀವಿ. ಈ ಮಗು ನಮ್ದೇ ಸ್ವಾಮಿ, ಮಗು ನಮ್ದೇ. ನಿನ್ನ ನಂಬಿಕೆಗೆ ಬೆಂಕಿ ಹಚ್ಚುತ್ತೇನೆ. ಇಷ್ಟೆಲ್ಲ ಆದ ಮೇಲೆ ನೀ ಒಂದು ಕ್ಷಣವೂ ಈ ಮನೆಯಲ್ಲಿ ಇರಬೇಡಿರಿ. ನಡೆಯಿರಿ ಮನೆ ಬಿಟ್ಟು. ಸ್ವಾಮಿ, ನಾನು ಭಟ್ರ ಈ ಮನೆ ಬಿಟ್ಟು ಹೋಗಲಾರೆ. ಹೋಗಂದ್ರೆ ನಾನು ಎಲ್ಲೆಂದು ಹೋಗಬೇಕು. ಅದು ಅಲ್ಲದೆ ನಾನು ಸೂಳೆ ಅಲ್ಲ, ನಾನೊಬ್ಳು ಪತಿವ್ರತೆ ಅಂತ ಎದೆ ತಟ್ಟಿ ಹೇಳ್ತೇನೆ ಸ್ವಾಮಿ, ಎದೆ ತಟ್ಟಿ ಹೇಳುತ್ತೇನೆ. ಹಾಗಿದ್ದರೆ ನಾ ಹೇಳುವ ಕೆಲಸವನ್ನು ಮಾಡುತ್ತೀರಾ? ಶಿರು ಸ್ವಾಮಿ, ನಿಮ್ಮ ಮಾತು ಖಂಡಿತವಾಗಿ ಯಾವ ಮಾತಂತ ನಾನು ನಡೆಸಿಕೊಡುತ್ತೇನೆ. ಅದೇನಂತ ಕೇಳಿ. ಹೆಣ್ಣು ಹುಟ್ಟಿದ ಮಗವನ್ನು ಹೊತ್ತುಕೊಂಡು ಬೆಂಕಿಯಲ್ಲಿ ನಿಂತು ನಾನು ಪತಿವ್ರತೆ ಎಂದು ಸಾರಿ ಹೇಳಬೇಕು. ಆ ಬೆಂಕಿಯಲ್ಲಿ ನೀನು ಸುಟ್ಟರೆ ಸೂಳೆ ಎಂದು ಗೊತ್ತಾಗುತ್ತದೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಆಯ್ತು ಸ್ವಾಮಿ, ಈ ನೀವು ಮಾತಿನಂತೆ ಸಂಪೂರ್ಣವಾಗಿ ನನಗೆ ಒಪ್ಪಿಗೆ ಇದೆ. ಪತಿ ಆದ್ಯಂತೆ ನಡೆಯೋದೇ ಈ ಸತಿಯ ಧರ್ಮ. ಖಂಡಿತವಾಗಿ ನೀವು ಮಾತು ನಡೆಸಿಕೊಡುತ್ತೇನೆ. ಇನ್ನು 2 ದಿನಗಳಲ್ಲಿ ಊರಿನಲ್ಲಿ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಅಗ್ನಿ ಪೂಜೆ ಇದೆ. ಅಗ್ನಿ ಪೂಜೆ ಮುಗಿದ ನಂತರ ನೀನು ಬೆಂಕಿ ಒಳಗೆ ಹಾಯಬೇಕು. ಆ ಬೆಂಕಿಯಲ್ಲಿ ನೀನು ಸುಟ್ಟರೆ ನೀನು ಸೂಳೆ ಎಂದು ಗೊತ್ತಾಗುತ್ತದೆ. ಅದೇ ಬೆಂಕಿಯಲ್ಲಿ ನೀ ಸುಡದಿದ್ದರೆ ಗಂಡುಳ್ಳ ಗರತಿ ಎಂಬುದು ಗೊತ್ತಾಗುತ್ತದೆ. ಅದ್ಕೆ ಇದು ಕಲಿಯುಗ. ಇಲ್ಲಿ ಎಲ್ಲರೂ ಒಂದೇ. ಬೆಂಕಿಯಲ್ಲಿ ಏನೇ ಇಟ್ಟರು ಸುಡುವುದು ಅದರ ಧರ್ಮ. ಇದಕ್ಕೆ ನೀವು ಒಪ್ಪಿಕೊಂಡಿರುವುದು ನನಗೆ ಸರಿ ಅನಿಸಲಿಲ್ಲ. ಸರಿಯ ತಪ್ಪೋ ನನಗೂ ಗೊತ್ತಿಲ್ಲ. ಆದ್ರೆ ನಮ್ಮಿಬ್ಬರ ಮೇಲೆ ಈ ಕಳಂಕ ಬಂದಿರೋದು ಹೋಗಬೇಕು ಅಷ್ಟೇ. ಅವ್ರು ಹೇಳಂತೆ ಖಂಡಿತ ಹಿಡಿದುಕೊಳ್ಳುತ್ತೇನೆ. ಅವರ ಮೆಚ್ಚಬೇಕ್ರಿ ನಿಮ್ಮ ಧೈರ್ಯಕ್ಕ. ನಿಮಗಿರುವ ಧೈರ್ಯ ಆತ್ಮವಿಶ್ವಾಸ ನಮಗಿಲ್ರಿ ಅವರ, ನಮಗಿಲ್ಲ. ನಿಮ್ಮ ಜೊತೆ ಆ ದೇವ್ರಿದ್ದಾನ್ರಿ ಅವರ, ಆ ದೇವ್ರದಾನ. ಹಾಗಿದ್ದರೆ ಈ ಮನೆಯಲ್ಲಿ ನಮಗೆ ಜಾಗವಿಲ್ಲ. ಈ ಮನೆಯಿಂದ ಹೊರಟು ಹೋಗಿ. ಅಣ್ಣ ಅಣ್ಣ, ಅದಕ್ಕೆ ಮುಂದೆ ಎಲ್ಲಿ ಹೋಗಬೇಕೆನ್ನೋದು ನನಗೆ ಒಂದು ತಿಳಿದಿಲ್ಲ. ಅಪ್ಪರ ಆಗಿದ್ದಾತ್ರಿ. ಎಲ್ಲದಕ್ಕೂ ಒಂದ್ ಸರಿಯಾದ ಟೈಮ್ ಅನ್ನೋದು ಬಂದ ಬರ್ತೈತಿ. ಬರ್ರಿ ಇನ್ನೆಲ್ಲರೂ ಒಳಗ್ ಹೋಗೋಣ. ಮನದಲ್ಲಿ ಬೇಡ ಬರ್ರಿ, ಬೇಡ. ಇನ್ನೊಬ್ಬರಿಗೆ ತೊಂದರೆ ಕೊಡೋ ಇಷ್ಟ ನನಗಿಲ್ಲ. ನಮ್ಮ ದಾರಿ ನಾವು ನೋಡಿಕೊಳ್ಳುತ್ತೀವಿ.
ಅತ್ತಿಗೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಗುಡಿಸಲು ಹಾಕಿ ನಿಮ್ಮನ್ನು ಮತ್ತು ಮಗುವನ್ನು ಜೋಪಾನ ಆಗಿ ಸಾಕುತ್ತೇನೆ. ಚಿಂತೆ ಮಾಡಬೇಡಿ. ಮದರಂಗಿ, ನೀನಿನ್ನು ಮನೆಗೆ ಹೋಗಿ. ಅತ್ತಿಗೆ ನಡೀರಿ, ಈ ಮುಂದಿನ ಕಾರ್ಯ ಕಾಣೋಣ. ಆಯ್ತು ಬೆದ್ರ, ನಡಿ ಹೋಗೋಣ. ಮನದಲ್ಲಿ ಆಶಯ ಬೇರೆ, ಬದುಕಲ್ಲಿ